ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಚಿನ್ನವನ್ನು ಕಳವು ಮಾಡಿದ್ರಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕಾಂತಾರ ನಟನಿಗೂ ಕೂಡ ಪೊಲೀಸರು ಬಿಸಿಯನ್ನು ಮುಟ್ಟಿಸಿದ್ದಾರೆ. ನಟರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಚಿನ್ನವನ್ನು ಕಳ್ಳತನ ಮಾಡಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೊಂದು ಅಪ್ಡೇಟ್ ಬರ್ತಾ ಇರುವಂಥದ್ದು. ಕಾಂತಾರ ನಟನಿಗೂ ಕೂಡ ತಟ್ಟಿದೆ. ಈಗ ಪೊಲೀಸ್ ತನಿಖೆಯ ಬಿಸಿ, ಅವರು ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ತನಿಖಾ ವ್ಯಾಪ್ತಿಗೆ ಬಂದಿದ್ದಾರೆ ಕನ್ನಡದ ಕಾಂತಾರ ನಟ. ಈಗ ಕಾಂತಾರ ಖ್ಯಾತಿಯ ನಟನ ವಿಚಾರಣೆ ಆಗ್ತಾ ಇದೆ. ಕೇರಳ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಶಬರಿಮಲೆ ಚಿನ್ನದ ಪ್ರಕರಣದಲ್ಲಿ ಕಾಂತಾರ ನಟನ ಹೆಸರು ಕೇಳಿ ಬಂದಿದೆ. ತನಿಖಾಧಿಕಾರಿಗಳು ಪತ್ತೆ ಹಚ್ಚಿದಂತಹ ಆ ಒಂದು ಸುಳಿವು ಏನು? ಹಾಗಾದ್ರೆ ಆ ನಟನಿಗೂ ಇದಕ್ಕೇನು ಸಂಬಂಧ? ಗರ್ಭಗುಡಿಯ ಬಾಗಿಲು ದ್ವಾರಪಾಲಕರ ವಿಗ್ರಹಗಳಿಗೆ ಅಳವಡಿಸಲಾದ ಚಿನ್ನ ಏನಿದೆ ಅದನ್ನು ಕಳವು ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿತ್ತು ಈ ಹಿಂದೆ. ಈ ಪ್ರಕರಣದಲ್ಲಿ ಪೊನ್ನಿ ಉನ್ನಿಕೃಷ್ಣನ್ ಮೊದಲ ಆರೋಪಿಯಾಗಿರ್ತಾರೆ, A1 ಆರೋಪಿ. ಅದರ ಬೆನ್ನಲ್ಲೇ ಇದೀಗ ಹಲವು ಚಿತ್ರಗಳಲ್ಲಿ ನಟಿಸಿರುವಂತಹ ಬಹುಭಾಷಾ ನಟನ ಹೆಸರು ಕೇಳಿ ಬರ್ತಾ ಇದೆ. ಜಯರಾಮ್ರನ್ನ SIT ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ. ಉನ್ನಿಕೃಷ್ಣನ್ ಜೊತೆ ಜಯರಾಮ್ ಕೂಡ ದೇಗುಲವೊಂದರಲ್ಲಿ ಕವಚ ಪೂಜೆಯಲ್ಲಿ ಪಾಲ್ಗೊಂಡಿರ್ತಾರೆ. ಈ ಎಲ್ಲ ವಿಚಾರಗಳು ಗೊತ್ತಿರುವಂಥದ್ದು. ಇದು ವಿಡಿಯೋದಲ್ಲಿ ಸರಿಯಾಗಿದ್ದರಿಂದ ಪೊನ್ನಿ ಜೊತೆ ಹಣದ ವಹಿವಾಟು ಕೂಡ ನಡೆದಿದೆ ಎನ್ನುವಂತಹ ಶಂಕೆ. ಈ ಶಂಕೆಯ ವಿಚಾರವಾಗಿ ಇದೇ ರೀತಿಯಲ್ಲಿ ವಿಚಾರಣೆ ನಡೆಸ್ತಾ ಇದೆ. ಈ ಆಯಾಮದಲ್ಲಿ ಒಂದು ದೇವಸ್ಥಾನದ ಚಿನ್ನಾಭರಣಗಳನ್ನು ಕದಿಯುವಂತಹ ಕೆಲಸ ಆಗಿತ್ತು. ಅದರಲ್ಲಿ ಉನ್ನಿಕೃಷ್ಣನ್ ಹೆಸರು ಕೇಳಿ ಬಂದಿತ್ತು. ಈ ಚಿನ್ನ ಏನಿತ್ತು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿತ್ತು. ಕರ್ನಾಟಕದ ನಂಟು ಕೂಡ ಇತ್ತು. ಕರ್ನಾಟಕದ ಬಳ್ಳಾರಿಯಲ್ಲಿಯೂ ಕೂಡ ಒಂದು ಜ್ಯುವೆಲರಿ ಶಾಪಿಗೆ ಚಿನ್ನವನ್ನು ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿದ್ದ ಎನ್ನುವಂತಹ ಮಾತು ಕೇಳಿ ಬಂತು. ಈಗ ಒಬ್ಬ ಖ್ಯಾತ ನಟ, ಬಹುಭಾಷಾ ನಟನ ಹೆಸರು ಕೂಡ ಜಯರಾಮ್ ಏನಿದ್ದಾರೆ, ಅವರು ವಿಚಾರಣೆ ನಡೀತಾ ಇದೆ. ಕಾಂತಾರದಲ್ಲಿಯೂ ಕೂಡ ಇವರು ಕಾಣಿಸ್ಕೊಂಡಿದ್ರು. ಬೇರೆ ಬೇರೆ ಭಾಷೆಗಳಲ್ಲಿ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಈ ರೀತಿಯಾಗಿ ಎಲ್ಲ ಚಿತ್ರಗಳಲ್ಲೂ ಕೂಡ ಅದು ಎಲ್ಲ ಭಾಷೆಯ ಚಿತ್ರಗಳನ್ನು ನಟಿಸಿದ್ದಾರೆ. ಅವರಿಗೆ ಮತ್ತು ಉನ್ನಿಕೃಷ್ಣನ್ಗೆ ಏನೋ ಒಂದು ಲಿಂಕ್ ಇದೆ, ಸಂಬಂಧ ಇದೆ. ವಿಗ್ರಹ ಪೂಜೆಯಲ್ಲಿ ಇವರು ಕೂಡ ಕಾಣಿಸ್ಕೊಂಡಿದ್ರು. ಆ ವಿಡಿಯೋ ಕೂಡ ಸಿಕ್ಕಿದೆ. ಆ ವಿಡಿಯೋ ಆಧಾರದ ಮೇಲೆ ಇವರು ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸರು. ಕಾಂತಾರದಲ್ಲಿ ನಟನೆ ಮಾಡಿದರು. ಅವ್ರ ಹೆಸರು ಇನ್ನೂ ಜಾಸ್ತಿಯಾಗಿ ಬೆಳೀತು ಆ ಸಿನಿಮಾದಲ್ಲಿ ನಟನೆ ಮಾಡಿದಾಗ. ಈಗ SIT ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಹುಡುಕ್ತಾ ಇದ್ದಾರೆ ಇನ್ನೂ ಕೂಡ ಇದಕ್ಕೆ ಸಂಬಂಧಪಟ್ಟಾಗ ಏನೇನಿದೆ, ಯಾರ್ಯಾರಾಗಿದ್ದಾರೆ ಅಂತ. ನೋಡಿ, ಗರ್ಭಗುಡಿಯ ಬಾಗಿಲಾಗಿರ್ಬೋದು, ದ್ವಾರಪಾಲಕರ ವಿಗ್ರಹಗಳಿಗೆ ಅಳವಡಿಸಲಾಗಿದ್ದಂತಹ ಚಿನ್ನದ ಕವಚಗಳೇನಿತ್ತು ಆ ಕವಚಗಳನ್ನು ಕಳುವು ಮಾಡಲಾಗಿತ್ತು. ಮಾಡಿ ಬೇರೆ ಕಡೆ ತಗೊಂಡು ಹೋಗಿ ಅದನ್ನು ಚೇಂಜ್ ಮಾಡಿದ್ದಾರೆ, ಮಾರಾಟ ಮಾಡಿದ್ದಾರೆ ಎನ್ನುವಂಥ ಒಂದು ಆರೋಪ ಕೇಳಿ ಬಂದಿತ್ತು. ಆ ಆರೋಪದ ವಿಚಾರವಾಗಿ ಈಗ ಚಿತ್ರನಟನ ಮೇಲೆಯೂ ಕೂಡ ವಿಚಾರಣೆ ನಡೀತಾ ಇದೆ. ಪೊಲೀಸರು ಕರೆದಿದ್ದಾರೆ SIT ಅಧಿಕಾರಿಗಳು, ಬನ್ನಿ ವಿಚಾರಣೆ ಮಾಡಬೇಕು ಅಂತ ಹೇಳಿ. ಪೊಟ್ಟಿ ಉನ್ನಿಕೃಷ್ಣನ್ ಮೊದಲ ಆರೋಪಿ, A1 ಆರೋಪಿ. ಆ ನಂತರ ಬೇರೆ ಬೇರೆ ಆರೋಪಿಗಳಿದ್ದಾರೆ. ಅದರಲ್ಲಿ ಇವರು ಕೂಡ ಈಗ ಒಬ್ಬರಾಗಿದ್ದಾರೆ ಎನ್ನುವಂಥ ವಿಚಾರ. ಇದೀಗ ಏನಾಗ್ತಾ ಇದೆ ಅಂತಂದರೆ, ವಿಚಾರಣೆ ನಡೆದ ಮೇಲೆ ಈ ನಟನಿಗೆ ಸಂಕಷ್ಟ ಎದುರಾಗುತ್ತಾ? ಇವರ ಕೈವಾಡ ಏನಾದರೂ ಇದೆಯಾ? ಇವರು ಕೂಡ ಚಿನ್ನವನ್ನು ತೆಗೆದುಕೊಂಡು ಹೋಗಿ ಎಲ್ಲಾದರೂ ಏನಾದರೂ ಮಾರಾಟವನ್ನು ಮಾಡಿದ್ರ? ಅದ್ರ ಬಗ್ಗೆ ಇನ್ನೂ ಯಾವ ಮಾಹಿತಿಯೂ ಇಲ್ಲ. ಜಸ್ಟ್ ವಿಚಾರಣೆ ಮಾಡಬೇಕಾಗಿದೆ ಎನ್ನುವಂಥ ವಿಚಾರ ಬಂದಿದೆ. ಜಯರಾಮ್ ಅವರನ್ನು ವಿಚಾರಣೆ ನಡೆಸ್ತಾರೆ SIT ಅಧಿಕಾರಿಗಳು. ನಡೆಸಿದ ನಂತರ ಏನು ವಿಚಾರ ಗೊತ್ತಾಗುತ್ತೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.